ಒಮ್ಮೆ ಊಹಿಸಿಕೊಳ್ಳಿ, ಗಡಿಯಲ್ಲಿ ಒಂದು ಭೀಕರ ಯುದ್ಧ ಶುರುವಾಗಿದೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮಾಡಿದಂತೆ ಶತ್ರುಗಳ ಒತ್ತಡಕ್ಕೆ ಮಣಿದು ಈ ಅಮೆರಿಕ ಇದ್ದಕ್ಕಿದ್ದಂತೆ ಭಾರತದ GPS ಸಂಪರ್ಕವನ್ನ ಕಟ್ ಮಾಡಿದೆ. ಈ ಶತ್ರುಗಳು ಭಾರತದ ಕ್ಷಿಪಣಿಗಳು ಈಗ ಕುರುಡಾಗಿವೆ ಅಂತ ಸಂಭ್ರಮಿಸುತ್ತಿದ್ದಾರೆ. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ 500 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಅತ್ಯಂತ ರಹಸ್ಯ ಅಂಡರ್ ಗ್ರೌಂಡ್ ಬಂಕರ್ ಮೇಲೆ ಒಂದು ಕ್ಷಿಪಣಿ ಭೀಕರವಾಗಿ ಅಪ್ಪಳಿಸುತ್ತದೆ. ಗೆಳೆಯರೆ, GPS ಇಲ್ಲದೆ ತನ್ನ ಸ್ವಂತ ಕಣ್ಣುಗಳಿಂದ ಗುರಿಯನ್ನು ಹುಡುಕಿ ಹೊಡೆಯುವ ಭಾರತದ ಈ ಹೊಸ ಅಸ್ತ್ರ ಶತ್ರುಗಳ ಬೆವರಿಳಿಸಿದೆ. ಹೌದು, ನಾವಿಲ್ಲಿ ಮಾತನಾಡ್ತಾ ಇರುವುದು ಭಾರತದ ಪ್ರಳಯ್ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಬಗ್ಗೆ. ಸುಮಾರು 10 ವರ್ಷಗಳ ಸತತ ಪರಿಶ್ರಮದ ನಂತರ ನಮ್ಮ DRDO ವಿಜ್ಞಾನಿಗಳು ಈ ಮಹಾಸ್ತ್ರವನ್ನ ಸಿದ್ಧಪಡಿಸಿದ್ದಾರೆ. ಈ ಚೀನಾ ಮತ್ತು ಪಾಕಿಸ್ತಾನದ ಜೋಡಿ ಅಪಾಯವನ್ನು ಎದುರಿಸುವುದಕ್ಕಾಗಿ ಭಾರತ ಈಗ ಕೇವಲ ಡಿಫೆನ್ಸಿವ್ ಆಗಿ ಉಳಿದಿಲ್ಲ, ಶತ್ರುಗಳ ಮನೆಗೆ ನುಗ್ಗಿ ಹೊಡೆಯುವ ಪ್ರೋ ಆಕ್ಟಿವ್ ರಣನೀತಿಯ ಅತಿ ದೊಡ್ಡ ಭಾಗವೇ ಈ ಪ್ರಳಯ್. ರಷ್ಯಾದ S-400 ಇರಲಿ, ಚೀನಾದ HQ-9 ಅಥವಾ ಅಮೆರಿಕದ ಪೆಟ್ರಿಯಾಟ್ ಇರಲಿ, ಇವುಗಳ ಅತ್ಯಾಧುನಿಕ ರೆಡಾರ್ಗಳನ್ನು ಕೂಡ ಮಣ್ಣು ಮುಕ್ಕಿಸುವ ತಾಕತ್ತು ಈ ಒಂದು ಅಸ್ತ್ರಕ್ಕಿದೆ. ಹಾಗಾದ್ರೆ ಇದರ ಹಿಂದೆ ಇರುವ ಅಸಲಿ ಕಾರಣದ ಬಗ್ಗೆ ನಿಮ್ಗೆ ಗೊತ್ತಾ? ಗೆಳೆಯರೆ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಒಂದು ದೊಡ್ಡ ನ್ಯೂನತೆ ಅಂದ್ರೆ ಅವುಗಳ ಹಾರಾಟದ ದಾರಿ. ಸಾಮಾನ್ಯ ಕ್ಷಿಪಣಿಗಳು ವಾತಾವರಣದಿಂದ ಬಹಳ ಮೇಲಕ್ಕೆ ಹೋಗಿ ಒಂದು ನಿಗದಿತ ಕರ್ವ್ ಆಕಾರದಲ್ಲಿ ಕೆಳಗೆ ಬರ್ತಾವೆ. ಸೊ ಶತ್ರುಗಳ ರೆಡಾರ್ಗಳು ಇದು ಎಲ್ಲಿ ಬೀಳ್ತಾ ಇದೆ ಅಂತ ಮೊದಲೇ ಲೆಕ್ಕಾಚಾರ ಹಾಕಿ ಇಂಟರ್ಸೆಪ್ಟರ್ ಮೂಲಕ ಅದನ್ನ ಗಾಳಿಯಲ್ಲೇ ನಾಶಪಡಿಸುತ್ತಾವೆ. ಸೊ ಇಲ್ಲಿಯೇ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಆರಂಭವಾಗ್ತದೆ. ಗೆಳೆಯರೆ, ಪ್ರಳಯ್ ಕ್ಷಿಪಣಿ ಈ ಹಳೆಯ ರಾಕೆಟ್ ನಿಯಮವನ್ನೇ ಬದಲಾಯಿಸಿದ್ದು ಇದು ಕ್ವಾಸಿ ಬ್ಯಾಲಿಸ್ಟಿಕ್ ತಂತ್ರಜ್ಞಾನವನ್ನ ಹೊಂದಿದೆ. ಅಂದ್ರೆ ಇದು ವಾತಾವರಣದ ಒಳಗೆ ಭೂಮಿಗೆ ಹತ್ತಿರವಾಗಿ ಮತ್ತು ಫ್ಲಾಟ್ ಆಗಿ ಹಾರ್ತದೆ. ಸೊ ಹೀಗಾಗಿ ಶತ್ರುಗಳ ಅರ್ಲಿ ವಾರ್ನಿಂಗ್ ರೆಡಾರ್ಗಳಿಗೆ ಇದು ಕೊನೆಯ ಕ್ಷಣದವರೆಗೆ ಕಾಣಿಸುವುದೇ ಇಲ್ಲ. ಇದು ತನ್ನ ಟರ್ಮಿನಲ್ ಹಂತದಲ್ಲಿ ಅಂದ್ರೆ ಗುರಿಯತ್ತ ನುಗ್ಗುವಾಗ ಇದರ ವೇಗ ಮ್ಯಾಕ್ಸ್ 6.1 ಅಂದ್ರೆ ಗಂಟೆಗೆ ಬರೋಬ್ಬರಿ 7500 ಕಿಲೋಮೀಟರ್ ಮೀರ್ತದೆ. ಈ ಭಯಾನಕ ವೇಗದಲ್ಲಿ ಬರುವ ಅಸ್ತ್ರವನ್ನ ತಡೆಯುವುದಕ್ಕಾಗಿ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಕೇವಲ ಕೆಲವು ಸೆಕೆಂಡುಗಳು ಕಾಲಾವಕಾಶ ಮಾತ್ರ ಸಿಗ್ತದೆ. ಹಾಗೇನೆ ಇಲ್ಲಿ ಭಾರತಕ್ಕೆ ಇದರ ನಿಜವಾದ ಲಾಭ ಇನ್ನೊಂದಿದೆ. ಅದೇನೆಂದ್ರೆ ಈ ಕ್ಷಿಪಣಿ ಕೇವಲ ವೇಗವಾಗಿ ಬರುವುದಿಲ್ಲ, ಜೊತೆಗೆ ಆಕಾಶದಲ್ಲಿ ತನ್ನ ದಾರಿಯನ್ನ ದಿಢೀರ್ನೆ ಬದಲಾಯಿಸುತ್ತದೆ. ಒಂದ್ ವೇಳೆ ಶತ್ರುಗಳು ಇಂಟರ್ಸೆಪ್ಟರ್ ಕ್ಷಿಪಣಿಯನ್ನು ಹಾರಿಸಿದ್ರು ಪ್ರಳಯ್ ತಕ್ಷಣವೇ ತನ್ನ ದಿಕ್ಕು ಬದಲಿಸಿ ಶತ್ರುಗಳ ಕಣ್ತಪ್ಪಿಸುತ್ತದೆ. ಇದರ ಗೈಡೆನ್ಸ್ ಸಿಸ್ಟಮ್ ಅಂತೂ ಜಗತ್ತಿನ ಬೆಸ್ಟ್ ತಂತ್ರಜ್ಞಾನ. ಹಾಗೂ ಇದರಲ್ಲಿ ಭಾರತದ ಸ್ವದೇಶಿ ನಾವಿಕ್ ಸೆಟಲೈಟ್ ಸಪೋರ್ಟ್ ಇದೆ. ಕೊನೆಯ ಘಟ್ಟದಲ್ಲಿ ಇದರ ಡಿಜಿಟಲ್ ಸೀನ್ ಮ್ಯಾಚಿಂಗ್ ಮತ್ತು ರೆಡಾರ್ ಇಮೇಜಿಂಗ್ ಸಿಸ್ಟಮ್ ಸ್ಯಾಟಲೈಟ್ಗಳ ಫೋಟೋಗಳ ಜೊತೆಗೆ ಲೈವ್ ಟಾರ್ಗೆಟ್ ಅನ್ನ ಮ್ಯಾಚ್ ಮಾಡಿ ಕರಾರುವಕ್ಕಾಗಿ ಹೊಡೆಯುತ್ತದೆ. ಹಾಗೂ ಇದರ ನಿಖರತೆ ಎಷ್ಟಿದೆ ಅಂದ್ರೆ ಟಾರ್ಗೆಟ್ನ 10 ಮೀಟರ್ ಒಳಗೆ ಇದು ಅಪ್ಪಳಿಸುತ್ತದೆ. ಗೆಳೆಯರೆ, ಇದರ ಮುಂದಿನ ಹಂತವೇ ಇನ್ನಷ್ಟು ಅಚ್ಚರಿ ಮೂಡಿಸುತ್ತದೆ. ಯಾಕಂದ್ರೆ ತನ್ನೊಳಗೆ 350ರಿಂದ 1000 kg ವರೆಗಿನ ಸಿಡಿಮದ್ದನ್ನು ಹೂರುವ ಪ್ರಳಯ್ ಕ್ಷಿಪಣಿಯಲ್ಲಿ ಯುದ್ಧ ಭೂಮಿಯ ಅಗತ್ಯಕ್ಕೆ ತಕ್ಕಂತೆ 3 ರೀತಿಯ ವಾರ್ ಹೆಡ್ಗಳನ್ನು ಬಳಸಬಹುದು. ಅದರಲ್ಲಿ ಮೊದಲನೆಯದು ಹೈ ಎಕ್ಸ್ಪ್ಲೋಸಿವ್ ಪ್ರೀ ಫ್ರಾಗ್ಮೆಂಟೇಶನ್. ಇದು ಗಾಳಿಯಲ್ಲಿ ಸಿಡಿದು ಸಾವಿರಾರು ಚೂರುಗಳಾಗಿ ಶತ್ರುಗಳ ರೆಡಾರ್ ಮತ್ತು ವಾಹನಗಳನ್ನ ಜರಡಿಯಂತೆ ತೂತು ಮಾಡುತ್ತದೆ. ಹಾಗೇನೆ ಎರಡನೆಯದು ಪಿನಿಟ್ರೇಷನ್ ಕಮ್ ಬ್ಲಾಸ್ಟ್ PCB ಅಂದ್ರೆ ಬಂಕರ್ ಬಸ್ಟರ್. ಈ ಶತ್ರುಗಳ ಕಾಂಕ್ರೀಟ್ ಗೋಡೆಗಳನ್ನ ಸೀಳಿ ಭೂಮಿಯ ಆಳಕ್ಕೆ ಹೋಗಿ ಮಹಾಸ್ಫೋಟವನ್ನ ಸೃಷ್ಟಿಸುತ್ತದೆ. ಮೂರನೆಯದು ರನ್ವೇ ಡಿನಯಲ್. ಇದು ಶತ್ರುಗಳ ಏರ್ ಬೇಸ್ ಮೇಲೆ ಬಿದ್ದು ರನ್ವೇಗಳನ್ನ ಸಂಪೂರ್ಣವಾಗಿ ಹಾಳು ಮಾಡ್ತದೆ. ಸೊ ಇದರಿಂದ ಅವರ ಫೈಟರ್ ಜೆಟ್ಗಳು ಟೇಕ್ ಆಫ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಿಮಾಲಯದ 14,000 ಅಡಿ ಎತ್ತರದ ಕೊರೆಯುವ ಚಳಿ ಇರಲಿ ಅಥವಾ ರಾಜಸ್ಥಾನದ ಕಡು ಬಿಸಿಲಿರಲಿ, ಸಾಲಿಡ್ ಫ್ಯೂಯಲ್ ಹೊಂದಿರುವ ಈ ಕ್ಷಿಪಣಿ 24 ಗಂಟೆಯೂ ಉಡಾವಣೆಗೆ ಸಿದ್ಧವಾಗಿರ್ತದೆ. ಕೇವಲ 10 ನಿಮಿಷಗಳಲ್ಲಿ ಇದನ್ನು ಸೆಟ್ ಮಾಡಿ ಫೈರ್ ಮಾಡಿದ ಕೇವಲ 60 ಸೆಕೆಂಡುಗಳಲ್ಲಿ ತನ್ನ ಲಾಂಚರ್ ಜಾಗವನ್ನ ಬದಲಾಯಿಸುತ್ತದೆ. ಹಾಗೂ ಇದೇ ಶೂಟ್ ಅಂಡ್ ಸ್ಕೂಟ್ ಟೆಕ್ನಿಕ್. ಇದರಿಂದ ಟಿಬೆಟ್ ಮತ್ತು ಲಡಾಖ್ ಗಡಿಯಲ್ಲಿರುವ ಚೀನಾದ ರೆಡಾರ್ಗಳು ಈಗ ಕಂಗಾಲಾಗಿವೆ. ಗೆಳೆಯರೆ, ಭಾರತದ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನ ನೋಡಿ ಜಾಗತಿಕ ಡಿಫೆನ್ಸ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವರದಿಗಳ ಪ್ರಕಾರ ಈಗಾಗಲೇ ಭಾರತದಿಂದ ಪಿನಾಕ ಮತ್ತು ಆಕಾಶ್ ಸಿಸ್ಟಮ್ಗಳನ್ನು ಖರೀದಿಸಿರುವ ಅರ್ಮೇನಿಯಾ ಇದೀಗ 50ಕ್ಕೂ ಹೆಚ್ಚು ಪ್ರಳಯ್ ಕ್ಷಿಪಣಿಗಳನ್ನು ಖರೀದಿಸುವುದಕ್ಕಾಗಿ ಮುಂದಾಗಿದೆ. MTCR ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಇದರ ರಫ್ತು ವರ್ಷನ್ ಅಂದ್ರೆ ಎಕ್ಸ್ಪೋರ್ಟ್ ವರ್ಷನ್ ಅನ್ನ 290 ಕಿಲೋಮೀಟರ್ ರೇಂಜ್ಗೆ ಸೀಮಿತಗೊಳಿಸಲಾಗಿದೆ. ಗೆಳೆಯರೆ, ಭವಿಷ್ಯದಲ್ಲಿ ಪ್ರಳಯ್, ಬ್ರಹ್ಮೋಸ್ ಮತ್ತು ಅಸ್ತ್ರ ಕ್ಷಿಪಣಿಗಳು ಒಟ್ಟಾಗಿ ಭಾರತದ ಹೊಸ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ನ ಬೆನ್ನೆಲುಬಾಗಿ ನಿಲ್ಲಲಿವೆ.
ಸಮುದ್ರ, ಆಕಾಶ ಮತ್ತು ಭೂಮಿಯ ಮೇಲಿನ ಈ ತ್ರಿವಳಿ ರಕ್ಷಾ ಕವಚವನ್ನು ಭೇದಿಸುವುದು ಯಾವುದೇ ಶತ್ರುವಿಗೆ ಬಹುತೇಕ ಅಸಾಧ್ಯ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಡಿಆರ್ಡಿಒದ ಈ ಸಾಧನೆ ಭಾರತವನ್ನು ಕೇವಲ ರಕ್ಷಣಾ ಆಮದುದಾರರಿಂದ ಜಾಗತಿಕ ಮಟ್ಟದ ಪ್ರಬಲ ಶಸ್ತ್ರಾಸ್ತ್ರ ರಫ್ತುದಾರನಾಗಿ ಬದಲಾಯಿಸುತ್ತಿದೆ. ಶತ್ರುಗಳ ಸುರಕ್ಷಿತ ತಾಣಗಳನ್ನು ಕ್ಷಣಾರ್ಧದಲ್ಲಿ ಮಣ್ಣು ಪಾಲು ಮಾಡುವ ಪ್ರಳಯ ನಿಜಕ್ಕೂ ಭಾರತದ ಬ್ರಹ್ಮಾಸ್ತ್ರ. ಸೊ ಭಾರತದ ಈ ಡಿಫೆನ್ಸ್ ಎಕ್ಸ್ಪೋರ್ಟ್ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.